ತುಟಿ ಸರ್ಜರಿ ಮಾಡಿಸ್ಲೇಬೇಡಿ, ಇದೆಷ್ಟು ಡೇಂಜರ್ ಗೊತ್ತಾ? ತುಟಿ ಹೆಣ್ಣು ಮಕ್ಕಳ ಅಂದ ಹೆಚ್ಚಿಸುತ್ತೆ, ಆದ್ರೆ ಈ ತುಟಿಯ ಅಂದವನ್ನೇ ಮತ್ತಷ್ಟು ಹೆಚ್ಚಿಸಬೇಕು ಅಂತ ಅದೆಷ್ಟೋ ಮಹಿಳೆಯರು ಲಿಪ್ ಸರ್ಜರಿ ಅಂದ್ರೆ ಲಿಪ್ ಫಿಲ್ಲರ್ ಅಥವಾ ಲಿಪ್ ಆಗ್ಮೆಂಟೇಷನ್ ಮಾಡಿಸ್ಕೊಳ್ತಾರೆ. ಹೀಗೆ ಸರ್ಜರಿ ಮಾಡಿಸಿಕೊಂಡ ಅದೆಷ್ಟೋ ಮಹಿಳೆಯರು ಇಂದಿಗೂ ನರಳಾಡುತ್ತಿರುವ ಸುದ್ದಿ ಪ್ರತಿನಿತ್ಯ ಟಿವಿ ಪೇಪರ್ ನಲ್ಲಿ ಬರುತ್ತಿರುತ್ತೆ. ಇಷ್ಟೆಲ್ಲಾ ಉದಾಹರಣೆಗಳು ಕಣ್ಣ ಮುಂದೆ ಇದ್ರೂ ಮಹಿಳೆಯರು ಲಿಪ್ ಆಪರೇಷನ್ ಮಾಡಿಸಿಕೊಳ್ಳಲು ಮುಂದಾಗ್ತಿರೋದು ವಿಪರ್ಯಾಸ. ಅನೇಕ ನಟ ನಟಿಯರು ಪರದೆ ಮೇಲೆ ಚಂದ ಕಾಣಿಸಿಕೊಳ್ಳಬೇಕು ಅಂತ ತುಟಿಯ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ತಾರೆ. ಇವರನ್ನ ಅನುಸರಿಸುವ ಉಳಿದ ಯುವತಿಯರು ಕೂಡ ಅದೇ ಆಸೆಗೆ ಬಿದ್ದು ಆಪರೇಷನ್ ಮಾಡಿಸಿಕೊಳ್ತಿದ್ದಾರೆ. ತುಟಿಯ ಬಣ್ಣ ಹೆಚ್ಚಿಸಲು, ತುಟಿಯ ಗಾತ್ರ ಹೆಚ್ಚು ಅಥವಾ ಕಡಿಮೆ ಮಾಡಿಸಿಕೊಳ್ಳಲು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ತಾರೆ. ಆದ್ರೆ ಈ ಲಿಪ್ ಸರ್ಜರಿ ಅದೆಷ್ಟು ಡೇಂಜರ್ ಗೊತ್ತಾ? ಒಮ್ಮೆ ಆಪರೇಷನ್ ಮಾಡಿಸಿದ್ರೆ ಮಹಿಳೆಯರು ಎಷ್ಟೆಲ್ಲ ನೋವು ಅನುಭವಿಸಬೇಕು. ಈ ಲಿಪ್ ಸರ್ಜರಿ ಒಳ್ಳೆದಾ ಕೆಟ್ಟದಾ? ಸಂಶೋಧನೆ ಏನ್ ಹೇಳುತ್ತೆ? ಇವತ್ತಿನ ವಿಜಯ್ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್ ನಲ್ಲಿ ನೋಡೋಣ. ತುಟಿಯ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಏನೆಲ್ಲ ಅಡ್ಡ ಪರಿಣಾಮಗಳಿವೆ ಗೊತ್ತಾ? ತುಟಿ ಉಬ್ಬುವುದು, ತುಟಿಯ ಆಕಾರ ಬದಲು. ತುಟಿಯ ಸರ್ಜರಿಗೆ ವೈದ್ಯರು ಹೈಯಾಲುರೋನಿಕ್ ಆಮ್ಲ, ಸಿಲಿಕಾನ್ ಫಿಲ್ಲರ್ ಸೇರಿ ನಾನಾ ಕೆಮಿಕಲ್ ಗಳನ್ನ ಬಳಸ್ತಾರೆ. ಈ ಕೆಮಿಕಲ್ ಬಳಸಿ ವೈದ್ಯರು ತುಟಿ ಸರ್ಜರಿ ಮಾಡ್ತಾರೆ. ಹೀಗಾಗಿ ಸರ್ಜರಿ ಬಳಿಕ ಸಹಜವಾಗಿಯೇ ತುಟಿ ಉಬ್ಬೋದು, ತುಟಿಯ ಆಕಾರದಲ್ಲಿ ಬದಲಾವಣೆ ಆಗಲಿದೆ. ಅಷ್ಟರ ಮಟ್ಟಿಗೆ ಕೆಮಿಕಲ್ ತುಟಿಯ ಮೇಲೆ ದುಷ್ಪರಿಣಾಮ ಬೀರುತ್ತೆ. ರಕ್ತಸ್ರಾವ, ತುಟಿಯಲ್ಲಿ ಅಲರ್ಜಿ, ಉಸಿರಾಟಕ್ಕೂ ತೊಂದರೆ. ಈ ಸರ್ಜರಿಗೆ ನಾನಾ ಇಂಜೆಕ್ಷನ್ ಗಳನ್ನು ಬಳಸ್ತಾರೆ. ಈ ಇಂಜೆಕ್ಷನ್ ಕೊಟ್ಟಾಗ ತುಟಿಯ ರಕ್ತನಾಳ ಸೇರಿ ಮುಖದ ರಕ್ತನಾಳಗಳು ಹಾನಿಗೊಳಗಾಗ್ತವೆ. ವಿಪರೀತವಾಗಿ ಕೆಮಿಕಲ್ ಭರಿತ ಔಷಧಿಗಳನ್ನು ಬಳಸೋದ್ರಿಂದ ತುಟಿಯಲ್ಲಿ ಅಲರ್ಜಿ ಸಮಸ್ಯೆಗಳು ಬಾಧಿಸಲಿವೆ. ತುಟಿ ಕೆಂಪಾಗುವುದು, ಬಿಸಿಯಾಗೋದು, ಈ ಸಮಸ್ಯೆಯನ್ನ ತಡೆದುಕೊಳ್ಳುವ ಶಕ್ತಿ ಕೆಲ ಮಹಿಳೆಯರಿಗೆ ಇರೋದೇ ಇಲ್ಲ. ಇನ್ನು ಕೆಲ ಔಷಧಿ ಬಳಸೋದ್ರಿಂದ ಉಸಿರಾಡಲು ಕೂಡ ಕೆಲವರಿಗೆ ಕಷ್ಟ ಆಗುತ್ತೆ. ಇನ್ನು ರಕ್ತನಾಳಗಳಲ್ಲಿ ಸೋಂಕು ಹರಡಿದ್ರೆ ಆ ಮಹಿಳೆ ಮತ್ತೆ ಆಸ್ಪತ್ರೆ ಪಾಲಾಗುವ ಸಾಧ್ಯತೆ ಇದೆ. ತುಟಿ ಮರಗಟ್ಟುವಿಕೆ. ಇಂಜೆಕ್ಷನ್ ನೀಡೋದ್ರಿಂದ ಸರ್ಜರಿ ಆದ ಬಳಿಕವೂ ತುಟಿ ಕೆಲ ದಿನಗಳ ಕಾಲ ಮರಗಟ್ಟುತ್ತೆ. ಪದೇ ಪದೇ ಅಂದ್ರೆ ತಿಂಗಳಿಗೆ ಒಮ್ಮೆಯಾದ್ರೂ ತುಟಿ ಮರಗಟ್ಟುವ ಸಮಸ್ಯೆಯನ್ನು ಮಹಿಳೆಯರು ಅನುಭವಿಸಬೇಕಾಗುತ್ತೆ. ಶಸ್ತ್ರಚಿಕಿತ್ಸೆಯ ಸ್ಥಳದಲ್ಲಿ ಸೋಂಕು, ಬ್ಯಾಕ್ಟೀರಿಯಾ ಉತ್ಪತ್ತಿ. ಶಸ್ತ್ರಚಿಕಿತ್ಸೆ ಮಾಡಿದ ಸ್ಥಳ ಸ್ವಚ್ಛವಾಗಿಲ್ಲವಾದ್ರೆ ಆ ಸ್ಥಳದಲ್ಲಿ ಸೋಂಕು ಉಂಟಾಗುತ್ತೆ. ಜೊತೆಗೆ ಬ್ಯಾಕ್ಟೀರಿಯಾ ಕೂಡ ಉತ್ಪತ್ತಿಯಾಗಿ ತುಟಿಗೆ ಸಮಸ್ಯೆ ಸೃಷ್ಟಿಸಲಿದೆ. ಬ್ಯಾಕ್ಟೀರಿಯಾ ಕಣ್ಣಿಗೆ ಕಾಣಿಸದೆ ತುಟಿಯಲ್ಲಿ ಹಬ್ಬಿ ದುಷ್ಪರಿಣಾಮ ಬೀರಲಿದೆ. ಇದರ ಜೊತೆಗೆ ತುಟಿ ಬಿಸಿಯಾಗುವುದು, ತುಟಿ ಮುಟ್ಟಿದಾಗ ಕೆಲವೊಮ್ಮೆ ನೋವು, ಜ್ವರ ಕೂಡ ಬರಲಿದೆ. ಗಾಯದ ಗುರುತು ಉಳಿಯುತ್ತೆ. ಇನ್ನು ಲಿಪ್ ಸರ್ಜರಿ ಆದ ಬಳಿಕ ಗಾಯದ ಗುರುತು ಹಾಗೆ ಉಳಿಯುವ ಸಾಧ್ಯತೆಗಳೇ ಹೆಚ್ಚು. ಈ ಗಾಯದ ಗುರುತು ಹಾಗೆ ಉಳಿದ್ರೆ ಆಗಾಗ ನೋವು ಬರೋದು, ತುಟಿ ಸೀಳೋದು, ಈ ರೀತಿ ಸಮಸ್ಯೆಗಳು ಬಾಧಿಸಲಿವೆ. ಈ ಮೇಲಿನ ಸಮಸ್ಯೆಗಳೆಲ್ಲ ಲಿಪ್ ಸರ್ಜರಿ ಆದ ಬಳಿಕ ಕಾಡೋದು. ಇದಕ್ಕೆ ಚಿಕಿತ್ಸೆ ಪಡೆದ್ರೆ ಸರಿಯಾಗುತ್ತೆ ಅನ್ನುವ ನಿರ್ಲಕ್ಷ್ಯ ಬೇಡ. ಯಾಕಂದ್ರೆ ಅಮೆರಿಕ, ಬ್ರಿಟನ್ ಮತ್ತು ಭಾರತದಲ್ಲಿ ಸರ್ಜರಿ ವೇಳೆ ನಡೆದಂತ ಕೆಲ ಎಡವಟ್ಟಿನಿಂದ ಅನೇಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಕೆಲವರು ಲಿಪ್ ಸರ್ಜರಿಯ ಅಡ್ಡ ಪರಿಣಾಮಗಳಿಂದ ಸಾವನ್ನಪ್ಪಿದ್ರೆ, ಇನ್ನೂ ಕೆಲವರು ವೈದ್ಯರ ಎಡವಟ್ಟಿನಿಂದ ಆಪರೇಷನ್ ಥಿಯೇಟರ್ ಅಲ್ಲೇ ಜೀವ ಕಳೆದುಕೊಂಡಿದ್ದಾರೆ. ಇನ್ನು ಸಾಕಷ್ಟು ಯುವತಿಯರು ಲಿಪ್ ಸರ್ಜರಿ ಬಳಿಕ ತಮ್ಮ ತುಟಿಯ ಮತ್ತು ಮುಖದ ಅಂದವನ್ನೇ ಕಳೆದುಕೊಂಡಿದ್ದಾರೆ. ನೀವು ಒಂದು ವೇಳೆ ಸರ್ಜರಿ ಮಾಡಿಸಿದ್ದೇ ಆದಲ್ಲಿ ಸರ್ಜರಿ ನಂತರದಲ್ಲಿ ಸೂಚಿಸಬೇಕಾದ ಕ್ರಮಗಳನ್ನು ಅನುಸರಿಸಿ ಮತ್ತು ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡಲು ಶಸ್ತ್ರಚಿಕಿತ್ಸಕರು ಕೊಡುವಂತಹ ಆರೈಕೆ ಸೂಚನೆಗಳನ್ನು ಪಾಲಿಸುವುದು ಒಳ್ಳೆಯದು. ಲಿಪ್ ಸರ್ಜರಿ ಅಡ್ಡ ಪರಿಣಾಮಗಳಿಗೆ ಕಾರಣ ಏನು? ತುಟಿಯ ಸರ್ಜರಿಯ ಬಳಿಕ ಅಡ್ಡ ಪರಿಣಾಮ ಉಂಟಾಗಲು ಕೆಲವು ಕಾರಣಗಳಿವೆ. ಅವೇನೆಂದ್ರೆ, ಕೆಲ ವೈದ್ಯರು ಹಣ ಉಳಿಸಿ ಹಣ ಗಳಿಸುವ ಸಲುವಾಗಿ ಕಳಪೆ ಗುಣಮಟ್ಟದ ಔಷಧಿಗಳನ್ನು ಬಳಸ್ತಾರೆ. ಜೊತೆಗೆ ಕೆಮಿಕಲ್ ಇಂಜೆಕ್ಷನ್ ಪ್ರಮಾಣ ಹೆಚ್ಚಿಸ್ತಾರೆ. ಅಧಿಕ ಪ್ರಮಾಣದಲ್ಲಿ ಫಿಲ್ಲರ್ ಬಳಕೆ ಮಾಡ್ತಾರೆ. ಇನ್ನು ಕೆಲವರು ಹಾದಿ ತಪ್ಪಿಸುತ್ತಿರುವ ಇನ್ಸ್ಟಾಗ್ರಾಮ್ ಸೇರಿ ಇತರೆ ಜಾಲತಾಣಗಳಲ್ಲಿ ಬರುವ ಜಾಹೀರಾತು ನಂಬಿ ನಕಲಿ ಆಸ್ಪತ್ರೆಗೆ ಭೇಟಿ ನೀಡಿ ನಕಲಿ ವೈದ್ಯರ ಬಳಿ ಲಿಪ್ ಸರ್ಜರಿ ಮಾಡಿಸ್ತಾರೆ. ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಣದ ಆಸೆಗೆ ಈ ರೀತಿಯ ಜಾಹೀರಾತುಗಳನ್ನು ನೀಡ್ತಾರೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಈ ಸರ್ಜರಿ ಬಳಿಕ ಮಹಿಳೆಯರು ತುಟಿಗೆ ಆರೈಕೆ ಸರಿಯಾಗಿ ಮಾಡೋದಿಲ್ಲ, ವೈದ್ಯರು ಹೇಳುವ ಮಾರ್ಗ ಪಾಲಿಸೋದಿಲ್ಲ. ಈ ಕಾರಣಗಳಿಂದೆಲ್ಲ ಲಿಪ್ ಸರ್ಜರಿ ಬಳಿಕ ಅಡ್ಡ ಪರಿಣಾಮ ಉಂಟಾಗುತ್ತಿದೆ. ಹೀಗಾಗಿ ಮಹಿಳೆಯರೇ, ನೀವು ತುಟಿಯ ಶಸ್ತ್ರಚಿಕಿತ್ಸೆ ಮಾಡುವ ದುಸ್ಸಾಹಸಕ್ಕೆ ಎಂದು ಕೈ ಹಾಕಬೇಡಿ. ಒಂದು ವೇಳೆ ಅನಿವಾರ್ಯತೆ ಇದ್ದಲ್ಲಿ 1000 ಬಾರಿ ಯೋಚಿಸಿ ನಿರ್ಧಾರ ಮಾಡಿ. ಸರ್ಜರಿ ಮಾಡಿಸೋಕು ಮುನ್ನ ವೈದ್ಯರ ಹಿನ್ನೆಲೆಯನ್ನ ತಿಳಿದುಕೊಳ್ಳಿ. ಶಸ್ತ್ರಚಿಕಿತ್ಸೆ ತುಟಿಗೆ ಅಂದವೇನೋ ನೀಡುತ್ತೆ, ಅದರಿಂದ ಸಾಕಷ್ಟು ದುಷ್ಪರಿಣಾಮಗಳಿವೆ. ರಿಜಿಸ್ಟರ್ಡ್ ಕ್ಲಿನಿಕ್ ಮಾತ್ರವೇ ಆಯ್ಕೆ ಮಾಡಿ. ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ಯಾವ ಕಾರಣಕ್ಕೂ ಲಿಪ್ ಸರ್ಜರಿ ಮಾಡಿಸಲೇಬೇಡಿ. ಸೌಜನ್ಯ, ವಿಜಯ್ ಟೈಮ್ಸ್, ಬೆಂಗಳೂರು.